ಇನ್ನು ಮೈಸೂರಿನ ಮೂಡ ಸೈಟ್ ಹಂಚಿಕೆ ಕರ್ಮಕಾಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ವರದಿಯನ್ನ ಕೇಳಿತ್ತು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿಯ ಸಾರಾಂಶ ಏನು ಅಂದರೆ ಎಲ್ಲವೂ ಕಾನೂನು ಪ್ರಕಾರವೇ ಆಗಿದೆ ಅಂತ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಈ ನಡುವೆ ಮೂಡಾದ ಅಧ್ಯಕ್ಷ ಕೆ ಮರಿಗೌಡ ಅವರು ವಿಶ್ವನಾಥ್ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾಕೆಂದರೆ ವಿಶ್ವನಾಥ್ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದರು ಈ ಪ್ರಕರಣದಲ್ಲಿ. ಅಲ್ಲ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತಿರಲ್ಲ, ನೀವು ಕೂಡ ಬದಲಿ ಸೈಟ್ ತಗೊಂಡಿದ್ದೀರಾ ನಿಮ್ಮ ಹೆಂಡತಿ ಹೆಸರಿನಲ್ಲಿ, ಸಿದ್ದರಾಮಯ್ಯನವ್ರನ್ನ ಮಜಾವಾದಿ ಅಂತಿರಲ್ಲ, ನಿಮಗೂ ಕೊಟ್ಟಿದ್ದೀವಿ ಸ್ವಾಮಿ ಅಂತ. ಅಂದರೆ ಎಲ್ಲರಿಗೂ ನಾವು ಸೈಟ್ ಹಂಚಿಕೆ ಮಾಡಿದ್ದೀವಿ, ಎಲ್ಲರೂ ಕೂಡ ಇದರಲ್ಲಿ ಸಮಾನ ಪಾಲುದಾರರೇ ಅಂತ ಹೇಳೋ ರೀತಿಯಲ್ಲಿ ಕೆ ಮರಿಗೌಡ ಅವರು ಹೇಳಿದ್ದಾರೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಡೆವಲಪ್ಮೆಂಟ್ಸ್ ಆಯಿತು ನೋಡೋಣ. ಮೂಡ ವಿವಾದದ ಬಗ್ಗೆ ಹೈಕಮಾಂಡ್ಗೆ ವರದಿ. ಎಂಎಲ್ಸಿ ವಿಶ್ವನಾಥ್ ಪತ್ನಿಗೂ ಬದಲಿ ಸೈಟ್. ಮೈಸೂರು ಮೂಡ 50-50 ಅನುಪಾತದ ಸೈಟ್ ಹಂಚಿಕೆ ವಿವಾದ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣ ಕಾಣ್ತಾ ಇಲ್ಲ. ತಾರ್ಕಿಕ ಅಂತ್ಯಕ್ಕೆ ವಿಪಕ್ಷಗಳು ಹೋರಾಟಕ್ಕೆ ಧುಮುಕಿರೋ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ತಮ್ಮ ರಕ್ಷಣೆಗೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ವಾಸ್ತವ ವರದಿ ಕೊಟ್ಟಿರುವ ಸಿಎಂ ಎಲ್ಲವೂ ಕಾನೂನು ಪ್ರಕಾರವೇ ಆಗಿದೆ, ನಮ್ಮ ಭೂ ಪರಿಹಾರದಲ್ಲಿ ಯಾವುದೇ ಲೋಪ ಆಗಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಮೂಡದಿಂದ ತಮ್ಮ ಪತ್ನಿ ಪಾರ್ವತಮ್ಮನವರ ಹೆಸರಲ್ಲಿ ಬದಲಿ ನಿವೇಶನವನ್ನ ಪಡೆದಿರುವಂಥ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ವರದಿಯೊಂದನ್ನು ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ರಾಜಕೀಯವಾಗಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಕಾರಣ ಆಗಿದೆ. ಮತ್ತೊಂದು ಕಡೆ ಪಕ್ಷವೂ ಕೂಡ ಸರ್ಕಾರವೂ ಕೂಡ ಮುಜುಗರವನ್ನು ಎದುರಿಸುವಂಥ ಪರಿಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು. ಹಾಗಾದರೆ ವಾಸ್ತವ ಏನು ಅನ್ನೋದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಅನ್ನ ಹೈಕಮಾಂಡ್ಗೆ ತಲುಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ವಿರುದ್ಧ ಬದಲಿ ನಿವೇಶನ ಆರೋಪ ಮಾಡಿದ್ದ ಮೇಲ್ಮನೆ ಸದಸ್ಯ ಎಚ್ ವಿಶ್ವನಾಥ್ ವಿರುದ್ಧ ಸಿದ್ದರಾಮಯ್ಯ ಆಪ್ತರು ಸಿಡಿದಿದ್ದಾರೆ. 2017ರಲ್ಲಿ ತಮ್ಮ ಪತ್ನಿ ಶಾಂತಮ್ಮ ಹೆಸರಲ್ಲಿ ವಿಶ್ವನಾಥ್ ಬದಲಿ ನಿವೇಶನ ಪಡೆದಿದ್ದಾರೆ. ದೇವನೂರು 3ನೇ ಹಂತದ ಬದಲು ಮುಖ್ಯ ರಸ್ತೆಯಲ್ಲಿ 60-40 ಅಳತೆಯ ನಿವೇಶನವನ್ನ ವಿಶ್ವನಾಥ್ ಪಡೆದಿದ್ದಾರೆ ಅಂತ ಮೂಡ ಅಧ್ಯಕ್ಷರಾಗಿರುವ ಮರಿಗೌಡ ಆರೋಪಿಸಿದ್ದಾರೆ. ವಿಶ್ವನಾಥ್ ಅವ್ರ ಬಗ್ಗೆ ಹಿರಿತನ ಇದೆ. ಅವರು ಈ ರೀತಿ ಒಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಕ್ಕಂಥದ್ದನ್ನು ಬಿಡಬೇಕಾಗುತ್ತೆ. ಯಾಕೆಂದರೆ ರಾಜಕೀಯ ವ್ಯಭಿಚಾರ ಮಾಡಿರ್ತಕ್ಕಂಥವ್ರು, ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಬ್ಬ ರಾಜಕಾರಣಿ ಇದ್ದರೆ ಅದು ವಿಶ್ವನಾಥ್ ಅವರು. ಯೋಚನೆ ಮಾಡಿ, ಕಾಂಗ್ರೆಸ್ ಕೊಟ್ಟರು ಆ ಬಳ್ಳಿ ಅಕ್ಕಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರ ಕ್ರಿಟಿಸೈಸ್ ಮಾಡಿದ್ರು. ಮತ್ತು ದೇಶದ ಪ್ರಧಾನಮಂತ್ರಿಯಾಗಿ ದೇವೇಗೌಡರನ್ನ ಅವ್ರ ಪಕ್ಷದವ್ರನ್ನ ಹೀನಾಯವಾಗಿ ಬೈದರು. ಮತ್ತೆ ಅಲ್ಲೇ ಹೋಗಿ MLA ಆದರು. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೈತಿಕತೆಯನ್ನೇ ಪ್ರಶ್ನೆ ಮಾಡಿದ್ದಂತಹ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ವಿರುದ್ಧ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ತಿರುಗಿ ಬಿದ್ದಿದ್ದಾರೆ. ಕೇವಲ ಮಾತಿನ ಮೂಲಕ ತಿರುಗಿ ಬಿದ್ದಿಲ್ಲ, ಅಕ್ಷರಶಃ ದಾಖಲೆಗಳ ಸಮೇತ ತಿರುಗಿ ಬಿದ್ದಿದ್ದಾರೆ. ವಿಶ್ವನಾಥ್ ಅವರು ಕೂಡ ತಮ್ಮ ಪತ್ನಿಯ ಹೆಸರಿನಲ್ಲಿ ಬದಲಿ ನಿವೇಶನವನ್ನು ಪಡೆದುಕೊಂಡಿದ್ದಾರೆ ಎನ್ನುವಂತಹ ದಾಖಲೆಗಳನ್ನು ಬಿಡುಗಡೆ ಮಾಡುವ ಮೂಲಕವಾಗಿ ವಿಶ್ವನಾಥ್ ವಿರುದ್ಧ ದೊಡ್ಡ ಮಟ್ಟದ ತಿರುಗೇಟನ್ನು ಇವತ್ತು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಸಿದ್ದರಾಮಯ್ಯ ಮತ್ತೊಬ್ಬ ಆಪ್ತ ಶಾಸಕ ಕೆ ಹರೀಶ್ ಗೌಡ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಪತ್ನಿಗೆ ಕೊಟ್ಟಿರೋ ಸೈಟ್ನಲ್ಲಿ ಯಾವುದೇ ಲೋಪ ಆಗಿಲ್ಲ. 2020ರಲ್ಲೇ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಿದೆ ಪ್ರಾಧಿಕಾರ ಅಂತ ಹೇಳಿದ್ದಾರೆ. ಮೂಲ ಜಮೀನಿಗಿಂತ ಕಡಿಮೆ ಸೈಟ್ ಹಂಚಿಕೆ ಆಗಿದ್ದೆ ಅಂತ ಕೂಡ ದೂರಿದ್ದಾರೆ. 2025ರಲ್ಲಿ 40-60 ಒಪ್ಪದೇ ಇದ್ದಾಗ ಪ್ರಾಧಿಕಾರದಲ್ಲಿ ಯಾರು ಕಮಿಷನರ್ ಆಗಿರ್ತಾರೆ ಅವರು 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರೋತ್ಸಾಹಕವಾಗಿ ರೈತರುಗಳಿಗೆ ಉಪಯೋಗ ಆಗಬೇಕು ಅಂತ ಅಂದ್ಬಿಟ್ಟು 20-25 ಇಸ್ವಿಲಿ ಅದೊಂದು ನಿರ್ಣಯ ಮಂಡಿಸ್ತಾರೆ. ಆ ನಿರ್ಣಯದ ಪ್ರಕಾರ 50-50 ಅನುಪಾತದಲ್ಲಿ ಇವತ್ತವರೆಗ ಯಾರ್ಯಾರು ಭೂಮಿಯನ್ನ ಕಳ್ಕೊಂಡಿರ್ತಾರೆ, ಭೂಮಿಯನ್ನ ಪ್ರಾಧಿಕಾರ ವಹಿಸ್ಕೊಂಡಿರ್ತದೆ ಅಂತವ್ರು ಕೊಡುವಂತ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ನಲ್ಲಿ ಮೂಡ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದ್ದು ಇದು ಯಾವ ಹಂತವನ್ನ ತಲುಪುತ್ತೋ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.